ಕೃಷ್ಣಾ ನದಿಯಲ್ಲಿ ಮತ್ತೊಮ್ಮೆ ಪ್ರವಾಹದ ಭೀತಿ ಎದುರಾಗಿರುವಂತಹ ಹಿನ್ನೆಲೆಯಲ್ಲಿ ಯಡಿಯೂರು ಗ್ರಾಮದ ಸುಕ್ಷೇತ್ರವಾದಂಥ ವೀರಭದ್ರ ಜಲಾವೃತವಾಗ್ಬಿಟ್ಟಿದೆ. ವೀರಭದ್ರ ದೇವರು ಜಲಾವೃತವಾಗಿರುವಂಥದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಡೂರು ವೀರಭದ್ರ ದೇವಾಲಯ. ರಾತ್ರಿ ಸುಮಾರು 11 ಗಂಟೆಗೆ ದೇವಸ್ಥಾನದ ಪ್ರಾಂಗಣದಲ್ಲಿ ಕೃಷ್ಣ ನೀರು ಬಂದಿದೆ. ಕೆಲವು ನಿಮಿಷಗಳಲ್ಲಿ ವೀರಭದ್ರ ಶಿವಲಿಂಗ ಜಲಾವೃತವಾಗಿದೆ. ನೋಡ್ತಾ ಇದ್ದ ಹಾಗೇನೆ ಕೆಲವು ನಿಮಿಷಗಳಲ್ಲಿ ವೀರಭದ್ರ ಶಿವಲಿಂಗ ಜಲಾವೃತ ಆಗಿರುವಂಥದ್ದು. ಮೊಣಕಾಲುದ್ದ ನೀರಿನಲ್ಲಿ ವೀರಭದ್ರ ದೇವರಿಗೆ ಮಂಗಳಾರತಿಯನ್ನು ಮಾಡಲಾಗಿದೆ. ಮಹಾರಾಷ್ಟ್ರ ಕರ್ನಾಟಕ ಗಡಿಯಲ್ಲಿ ಈ ಸುಕ್ಷೇತ್ರ ಇದೆ. ದಿನನಿತ್ಯ ಸಾವಿರಾರು ಭಕ್ತರಿಂದ ದೇವರ ದರ್ಶನವನ್ನು ಪಡ್ಕೊಳ್ಳಲಾಗ್ತಾ ಇತ್ತು. ಆದರೆ ಇದೀಗ ನೀರು ತುಂಬಿರೋದ್ರಿಂದ ಜಲಾವೃತ ಆಗಿರೋದ್ರಿಂದ ದೂರದಿಂದಲೇ ದೇವರ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ನೀರು ಎಲ್ಲಿವರೆಗೂ ಬಂದಿದೆ. ಆ ಸಂದರ್ಭದಲ್ಲೂ ಕೂಡ ಮಂಗಳಾರತಿಯನ್ನ ಮಾಡಲಾಗ್ತಾ ಇದೆ. ನೋಡಿ, ಕೃಷ್ಣಾ ನದಿಯಲ್ಲಿ ಮತ್ತೊಮ್ಮೆ ಪ್ರವಾಹದ ಪರಿಸ್ಥಿತಿ ಉದ್ಭವ ಆಗಿರುವಂಥ ಹಿನ್ನೆಲೆಯಲ್ಲಿ ಯಡಿಯೂರು ಗ್ರಾಮದ ಸುಕ್ಷೇತ್ರ ವೀರಭದ್ರ ದೇವರು ಜಲಾವೃತ ಆಗಿರೋದಂತೂ ಆ ಸಂದರ್ಭದಲ್ಲಿಯೇ ಪೂಜೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಮೊಣಕಾಲುದ್ದ ನೀರಿನಲ್ಲಿ ವೀರಭದ್ರ ದೇವರಿಗೆ ಮಂಗಳಾರತಿಯನ್ನು ಮಾಡಿದ್ದಾರೆ. ಯಾವಾಗಲೂ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಭಕ್ತರು ಇರ್ತಿದ್ರು. ಆದರೆ ಈಗ ನೀರು ಆವರಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ದೂರದಿಂದಲೇ ದೇವರ ದರ್ಶನವನ್ನು ಪಡ್ಕೊಂಡು ಕೈ ಮುಗಿದು ಹೊರಡ್ತಾ ಇದ್ದಾರೆ. ಇನ್ನೊಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಉತ್ಸವ ಮೂರ್ತಿಯನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ. ಯಾಕಂದರೆ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಮತ್ತೇನಾದರೂ ಸಮಸ್ಯೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆ ಕಾರಣಕ್ಕಾಗಿಯೇ ನಾರ್ಮಲ್ ಆಗಿ ಉತ್ಸವ ಮೂರ್ತಿ ಹೊರಡುವಂಥ ಸಂದರ್ಭದಲ್ಲಿ ಹೇಗೆ ಮೆರವಣಿಗೆ ಮಾಡ್ತಾರೆ, ಆರತಿ ಮಾಡ್ತಾರೆ, ಜಾತ್ರೆ ರೀತಿ ಮಾಡ್ತಾರೋ ಅದನ್ನು ಮಾಡ್ತಾ ಇರ್ತಾರೆ. ನಿಯಮ ನಿಷ್ಠೆಗಳು ಇದ್ದೇ ಇರುತ್ತೆ ಅಲ್ವಾ. ಒಂದು ಉತ್ಸವ ಮೂರ್ತಿಯನ್ನು ನಾವು ಅಲ್ಲಿಂದ ಎತ್ತುತ್ತೀವಿ ಅಂತ ಅಂದರೆ ಅಥವಾ ತೆಗೆದುಕೊಂಡು ಹೋಗ್ತೀವಿ ಅಂತಂದರೆ ಸಹಜವಾಗಿ ಒಂದಷ್ಟು ರೀತಿಯಾದಂಥ ಸಂಪ್ರದಾಯಗಳನ್ನು ಮಾಡಲೇಬೇಕಾಗತ್ತೆ. ಅದನ್ನು ಮಾಡ್ತಾ ಇದ್ದಾರೆ.